ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಓಂ ಲಂಬೋದರಾಯ ವಿದ್ಮಹೇ ಮಹೋದರಾಯ ಧೀಮಹಿ ತನ್ನೋ ಗಂ ಗಣಪತಯೇ ನಮೋ ನಮಃ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಎಲ್ಲರಿಗೂ ಒಳ್ಳೆಯ ಸಮಾಚಾರ ಮತ್ತು ಖುಷಿ ವಿಚಾರ. ಯಾರಿಗೆ ಅಂತಂದ್ರೆ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಲಾಭಗಳಿದೆ, ಏನೆಲ್ಲ ಶುಭ ಅಶುಭ ಫಲಗಳೇನಿದೆ ಅನ್ನುವಂಥದನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆಲ್ಲರಿಗೂ ತಿಳಿಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಏನ್ ಗುರುಗಳ ಫೆಬ್ರವರಿ ತಿಂಗಳಲ್ಲಿ ಏನ್ ಒಳ್ಳೆಯ ಸಮಾಚಾರ, ಏನ್ ಖುಷಿ ವಿಚಾರ? ಮಕರ ರಾಶಿಯವರಿಗೆ ಖುಷಿ ವಿಚಾರ ಯಾವಾಗಿಂದ? ಫೆಬ್ರವರಿ ತಿಂಗಳಲ್ಲಿ ಮಾಸ ಭವಿಷ್ಯ ಏನ್ ಹೇಳ್ತದ ಅಂದ್ರೆ, ಮಾಸಿಕ ಭವಿಷ್ಯದಲ್ಲಿ ಏನನ್ನ ಹೇಳಬಲ್ಲೆ ಅಂತಂದ್ರೆ, ಈ ಒಳ್ಳೆಯ ಖುಷಿ ವಿಚಾರಗಳನ್ನ ಏನ್ ಶುಭ ಅಶುಭ ಫಲಗಳನ್ನ ತೋರ್ತದ ಈ ಫೆಬ್ರವರಿ ತಿಂಗಳಲ್ಲಿ ಅಂತಂದ್ರೆ, ಒಂದಿಷ್ಟು ಲಾಭಗಳನ್ನ, ಒಂದಿಷ್ಟು ಶುಭಗಳ ಜೊತೆಗೆ ಮೊದಲನೇದು ಫೆಬ್ರವರಿ ತಿಂಗಳಲ್ಲಿ ಗಂಡು ಮಕ್ಕಳಿಗಾಗ್ಲಿ ಹೆಣ್ಣು ಮಕ್ಕಳಿಗಾಗ್ಲಿ ಹಬ್ಬ ಅಂತಂದ್ರೆ ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ. ಎಲ್ಲವೂ ಶಿವಮಯ. ಶಿವರಾತ್ರಿಯನ್ನ ಆಚರಿಸ್ಕೊಂಡು ಬರ್ತಾ ಏನ ನೋಡ್ತೀರಾ ಫೆಬ್ರವರಿ ತಿಂಗಳಲ್ಲಿ ಅಂತಂದ್ರೆ, ಹೆಣ್ಮಕ್ಳಿಗೆ 9 ರಾತ್ರಿ, ಗಂಡ್ ಮಕ್ಕಳಿಗೆ 1 ರಾತ್ರಿ, ಅದೇ ಶಿವರಾತ್ರಿ. 9 ರಾತ್ರಿ ಅಂದ್ರೆ ನವರಾತ್ರಿ, ಗಂಡ್ಮಕ್ಳಿಗೆ 1 ರಾತ್ರಿ, ಅದೇ ಶಿವರಾತ್ರಿ. ಇವೆಲ್ಲವನ್ನ ಶಿವಮಯವಾಗಿಸಿಕೊಂಡು ನಾವೇನ್ ಮಾಡ್ತೇವೆ ಅಂತಂದ್ರೆ, ಏನದ ಗುರುಗಳ ಫೆಬ್ರವರಿ ತಿಂಗಳಲ್ಲಿ ಸಮಾಚಾರಗಳೇನಂತಂದ್ರೆ, ನಿಮ್ಮ ಗ್ರಹದ 4 ಸ್ಥಿತಿಗಳ ಬದಲಾವಣೆಗಳಾಗ್ತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ. ಏನದ ಗುರುಗಳೇ ಮಕರ ರಾಶಿಯವರಿಗೆ ಶುಭ ಫಲಗಳೇನದವ್ರಿ ಗುರುಗಳ ಅಂತಂದ್ರೆ, ಈ ಶಿವರಾತ್ರಿ 15 ಏನದಲ್ಲ, ನಿಮಗೆ ಭರ್ಜರಿ ಧಮಾಕ ಖುಷಿ ವಿಚಾರ. ಮತ್ತೆ ಗ್ರಹಗಳ ಸ್ಥಾನಮಾನಗಳ ಬದಲಾವಣೆಯ ಸಮಯ ಮತ್ತು ಏನಾಗ್ತದಂದ್ರೆ, ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಕಂಡುಕೊಳ್ತೀರ. ಮಕರ ರಾಶಿಯವರಿಗೆ ಏನಾಗ್ತದ, ಬದಲಾವಣೆಗಳು ಏನೇನು ಅನ್ನುವಂಥದನ್ನ ಈ ವಿಡಿಯೋ ಮುಖಾಂತರವಾಗಿ ತಿಳಿಸಿಕೊಡ್ತೇವೆ. ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಮಾಸ ಭವಿಷ್ಯ ಏನೇ ಹೇಳ್ತದ ಅಂತಂದ್ರೆ, ಫೆಬ್ರವರಿ 6ನೇ ತಾರೀಕು ಶುಕ್ರ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಫೆಬ್ರವರಿ 8ನೇ ತಾರೀಕು ಬುಧ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶವನ್ನ ಬೆಳೆಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಫೆಬ್ರವರಿ 13ನೇ ತಾರೀಕು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಮತ್ತೆ ಅದೇ ತಾರೀಕು 25ನೇ ತಾರೀಕು ಬುಧ ಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಶನಿಗ್ರಹ ಯಥಾ ಪ್ರಕಾರವಾಗಿ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಸ್ಥಿತನಾಗಿರ್ತಕ್ಕಂಥದ್ದು. ಅದೇ ಗುರುಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಹಾಗಾದ್ರೆ ಏನದ ಗುರುಗಳ ಫೆಬ್ರವರಿ ತಿಂಗಳಲ್ಲಿ ಶುಭ ಏನದ ಖುಷಿ ವಿಚಾರ ಅಂತಂದ್ರೆ, ನಿಮಗೆ ತುಂಬಾ ಒತ್ತಡ ಇರ್ತದ, ತುಂಬಾ ಪ್ರೆಸರ್ ಇರ್ತದ, ಆದರೆ ಹಣಕಾಸು ಬರ್ತಾ ಇರ್ತದ, ತುಂಬಾ ಪ್ರೆಸರ್ ಇರ್ತದ. ಹೆಂಗಂದ್ರೆ ಒಬ್ಬರನ್ನ 5 ಜನ ಮಾತಾಡಿಸ್ತಂಪ, 5 ಜನ ಮಾತಾಡ್ತ, ಯಾರ ಜೊತೆ ಮಾತಾಡ್ಬೇಕು ಏನು ಎತ್ತಂತ ಗೊಂದಲಮಯವಾಗ್ಬಿಡ್ತೀರಾ. ಆದ್ರೆ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ, ಅದ್ಭುತವಾಗಿರತಕ್ಕಂತಹ ಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಮತ್ತೆ ಒಳ್ಳೊಳ್ಳೆಯ ಅವಕಾಶಗಳು ಸಿಗ್ತವೆ. ಮತ್ತೆ ಆಪರ್ಚುನಿಟಿ ಅನ್ನತಕ್ಕಂಥದ್ದು ಏನಾಗ್ತದೆ ಕೂಡ ಬರ್ತಾ ಇರ್ತದ ನಿಮ್ಮ ಜೀವನದಲ್ಲಿ. ಮತ್ತೆ ಇನ್ನೊಂದು ಖುಷಿ ವಿಚಾರ ಏನಾಗ್ತದ ಅಂತಂದ್ರೆ, ಅದ್ಭುತವಾಗಿರತಕ್ಕಂತಹ ಯೋಗ. ಇದೊಂದು ವಿಚಾರವನ್ನ ಮರಿಬೇಡಿ. ಏನಂತಂದ್ರೆ, ಈ ಆಸ್ತಿಗ ವಿಚಾರಕ್ಕೆ ಬಂದಾಗ, ಅಣ್ಣ ತಿಮ್ಮ ನಡುವೆ ಜಗಳ ಬಂದಾಗ
ಅಣ್ಣ ತಮ್ಮಂದಿರ ವಾದಗಳೇನಿರ್ತಾವಲ್ಲ, ಈ ಕೋರ್ಟ್ ಕಚೇರಿಗಳಲ್ಲಿ ನಿಮ್ದು ಮಕರ ರಾಶಿ ಅವ್ರದ್ದು ಮಕರ ರಾಶಿಗಳಿದ್ದಾಗ ಮಕರ ರಾಶಿ ಆದವಂತವರಿಗೆ ಜಯವನ್ನ ಸಾಧಿಸ್ತಕ್ಕಂಥದ್ದು, ಒಂದೊಳ್ಳೆಯ ಶುಭ ಯೋಗಗಳನ್ನ ಕಾಣ್ತೀರಾ. ಮತ್ತೆ ಇನ್ನೂ ಒಂದು ಗುಡ್ ನ್ಯೂಸ್ ಏನಂದ್ರೆ, ಮಕರ ರಾಶಿಯವರಿಗೆ ಭೂಮಿ ವಿಚಾರಗಳಾಗ್ಲಿ, ಮನೆ ವಿಚಾರಗಳಾಗ್ಲಿ, ಅಥವಾ ಸ್ಥಿರಾಸ್ತಿಗಳು ಏನಿದೆಯಲ್ಲ, ಅದು ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ಶುಭ ಸೂಚನೆಗಳನ್ನ ಕೊಡ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಭೂಮಿ ವಿಚಾರಗಳಾಗ್ಲಿ, ಮನೆ ವಿಚಾರಗಳಾಗ್ಲಿ, ಪಿತ್ರಾರ್ಜಿತ ಆಸ್ತಿಗಳಲ್ಲಾಗ್ಲಿ ಶುಭಗಳನ್ನ ತರ್ತಕ್ಕಂಥದ್ದು, ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ವಿವಾಹ. ಮತ್ತೆ ವಿವಾಹ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಯೋಗ. ವಿವಾಹವನ್ನ ಯಾರಿಗೂ ಸಹಿತ ಲೇಟ್ ಆಗಿರ್ತಕ್ಕಂಥವ್ರಿಗೆ ಒಂದು ವಿವಾಹ ಕೂಡಿ ಬರುವಂತದ್ದಾಗಿರ್ತಕ್ಕಂಥದ್ದು. ಯಾರಾದ್ರೂ ತುಂಬಾ ಇಷ್ಟಪಟ್ಟಿದ್ರೆ ಈ ಫೆಬ್ರವರಿ ತಿಂಗಳಲ್ಲಿ ಏನಂದ್ರೆ ಲವರ್ಸ್ ಡೇ, ಚಾಕ್ಲೇಟ್ ಡೇ, ಶುಗರ್ ಡೇ, ಆ ಡೇ ಈ ಡೇ ಇರ್ತದ. ಹೆದರ್ಬೇಡಿ, ನನ್ಗೆ ಲವರ್ ಇಲ್ಲ ಅಂತ ಚಿಂತೆನೆ ಮಾಡ್ಕೋಬೇಡಿ, ಭರವಸೆ ಮಾಡ್ಕೋಬೇಡಿ. ಯಾಕೆ ಹೇಳಿ ಅಂದ್ರೆ, ನನ್ಗೆ ಲವರ್ ಇಲ್ಲ ಅಂತ ಬೇಜಾರಾಗ್ಬೇಡಿ. ಯಾಕೆ ಹೇಳ, ಮಹಾತ್ಮ ಗಾಂಧಿ ಜಯಂತಿ ದಿನ ಗಾಂಧೀಜಿ ಇರಲ್ಲ, ಗಾಂಧಿ ಜಯಂತಿ ದಿನ ಗಾಂಧೀಜಿ ಇರಂಗಿಲ್ಲ. ಅದಕ್ಕಾಗಿ ನಾನು ಹೇಳುವಂತಹ ವಿಷಯ ಏನಂತಂದ್ರೆ, ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗುವಂತಹ ಯೋಗಗಳನ್ನ ಕಂಡುಕೊಳ್ತೀರಾ. ಮತ್ತು ದುಡ್ಡು, ತುಂಬಾ ಹಣದ ವಿಚಾರ ನಿಮ್ಗೆ ಹೇಳ್ಬೇಕಂತಂದ್ರೆ ತುಂಬಾ ಬರ್ತಾ ಇರ್ತದ, ಮತ್ತೆ ಕ್ರೆಡಿಟ್ ಆಗ್ತಾ ಇರ್ತದ. ಆದ್ರೆ ನೀವು ಬೇರೆಯವ್ರಿಗೋಗಿ ಫೈನಾನ್ಸ್ ಒಳಗೆ ಸೈನ್ ಮಾಡೋದು, ಇಂಥ ವಿಚಾರಗಳಲ್ಲಿ ತಲೆ ಹಾಕ್ಬೇಡಿ. ಅದರಲ್ಲಿ ಸ್ವಲ್ಪ ದೂರ ಇರಿ. ಹಣಕಾಸಿನಿಂದ ಬರುವಂತದ್ದು ತುಂಬಾ ಆದಾಗ ದುರ್ಬಳಕೆ ಮಾಡದೆ ಹಣವನ್ನ ಕೂಡಿಡುವಂತಹ ಯೋಗಗಳನ್ನ ಕಂಡುಕೊಳ್ತೀರಾ. ಮತ್ತು ಸ್ತ್ರೀಯರಿಗಾಗಿರ್ತಕ್ಕ ಹೆಣ್ಣು ಮಕ್ಕಳಿಗೆ, ತುಂಬಾ ಮುತ್ತೈದರಿಗೆ ತುಂಬಾ ಖುಷಿ ವಿಚಾರ ಏನಂದ್ರೆ, ಆಭರಣಗಳನ್ನ ಖರೀದಿ ಮಾಡ್ತೀರಾ. ಅಂದ್ರೆ ನಿಮಗೆ ಧರಿಸಿಕೊಳ್ಳುವಂತಹ ಸೀರೆ ಬಟ್ಟೆಗಳನ್ನೆಲ್ಲವೂ ಸಹಿತ ಸ್ತ್ರೀಯರಿಗೆ ಒಳ್ಳೆಯ ಅವಕಾಶಗಳು, ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ಅವಕಾಶಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಮತ್ತೆ ಉಡುಪುಗಳನ್ನ, ಒಳ್ಳೆಯ ಬಟ್ಟೆಗಳನ್ನ ಖರೀದಿ ಮಾಡ್ತೀರಾ. ಮತ್ತೆ ವೈರಿಗಳ ಸಹಿತ ನಾಶ ಆಗ್ಬಿಡ್ತಾರ. ನೀವು ಕಷ್ಟಪಡಿರ್ತಕ್ಕಂಥ ಹಣ ನಿಮ್ಗೆ ಕೈ ಸೇರ್ತದ, ಒಳ್ಳೆಯ ಬೆಲೆ ಬರ್ತದ. ಮತ್ತೆ 4 ಜನರುಗಳ ಮತ್ತೆ ಒಳ್ಳೆಯ ಅವಕಾಶಗಳು ಸಿಗ್ತದ. ವಿದೇಶಿ ಪ್ರಯಾಣಕ್ಕೆ ಹಮ್ಮಿಕೊಂಡಿದ್ದೆ ಗುರುಗಳೇ, ನಿಂತೋಗಿದೆ. ವಿದೇಶಿ ಪ್ರಯಾಣ ಮತ್ತೆ ಪ್ರಾರಂಭ ಆಗ್ತದ. ವಿದೇಶದಲ್ಲಿ ಕೆಲಸ ಮಾಡ್ತಾ ಇದೀನಿ ಗುರುಗಳೇ, ನೆಮ್ಮದಿನೇ ಇಲ್ಲ. ಆ ನೆಮ್ಮದಿಯನ್ನ ಕೂಡಿ ಬರುವಂತದ್ದಾಗ್ತಕ್ಕಂಥದ್ದು. ಮತ್ತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾರ್ಥಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ. ವಿದೇಶಕ್ಕೆ ಪ್ರಯಾಣದಲ್ಲಿ ಏನಾದ್ರೂ ಅಡೆತಡೆಗಳಿದ್ರೆ ಪ್ರಯಾಣ ಸುಖಕರವಾಗ್ತಕ್ಕಂಥದ್ದು. ಮತ್ತು ಏನಾಗ್ತದಂದ್ರ, ಯಶಸ್ಸು ನಿಮ್ಮ ಕಠಿಣ ಪರಿಶ್ರಮ ಫಲ, ಅದನ್ನ ರಕ್ಷಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮವಾಗಿರ್ತಕ್ಕಂಥದ್ದು. ಮತ್ತೆ ಎಲ್ಲವೂ ಸಹಿತ ವ್ಯಾಪಾರಸ್ಥರಿಗಾಗ್ಲಿ, ದುಡಿಮೆಗಳಾಗ್ಲಿ, ಶಾಮೀನುಗಳಾಗ್ಲಿ, ಆಟೋ ಚಾಲಕರು, ಮಕರ ರಾಶಿಯವರು ಯಾರ್ಯಾರಿಗಿದಾರೋ ಫೆಬ್ರವರಿ ತಿಂಗಳಲ್ಲಿ ಖುಷಿನೇ ಖುಷಿ ವಿಚಾರಗಳು. ಅಂದ್ರೆ ಅದ್ಭುತವಾಗಿರ್ತಕ್ಕಂಥ, ನಿಮಗೆ ಯಾರು ಅವಮಾನವನ್ನ ಮಾಡಿರ್ತಾರೋ ಅವರಿಂದನೇ ನಿಮ್ಗೆ ಸನ್ಮಾನಗಳು ದೊರೀತದ. ಇದು ಖಂಡಿತವಾಗಿರ್ತಕ್ಕಂಥ. ಯಾರು ನಿಮ್ನ ಗೆಟೌಟ್ ಅಂದಿರ್ತಾರೋ ಅವ್ರ ಮನೆ ಮುಂದೆ ಕಟೌಟ್ ಹಾಕಿ ನಿಲ್ಲುವಂತಹ ಸಂದರ್ಭ ಬರ್ತದ. ಅದು ಫೆಬ್ರವರಿ ತಿಂಗಳ ಮಂತ್ ಎಂಡ್ ವರೆಗೆ ನೀವು ಒಂದು ಒಳ್ಳೆಯ ಅವಕಾಶಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಮತ್ತೆ ಬೇಡಿ ತಿಂದರೆ ಅವಮಾನ ಜಾಸ್ತಿ ಅಂತೆ, ದುಡ್ದು ತಿಂದರೆ ನೆಮ್ಮದಿ ಜಾಸ್ತಿ ಅಂತ. ಅದಕ್ಕಾಗಿ ದುಡಿಮೆ ನಂಬಿ ಬದುಕು ಅನ್ನತಕ್ಕಂಥವ್ರು ಮಕರ ರಾಶಿಯವರಾಗಿರ್ತಕ್ಕಂಥವ್ರು, ಎಲ್ಲಾ ರಾಶಿಯವರೇ. ಆದ್ರೆ ಮಕರ ರಾಶಿಯವರಿಗೆ ಸ್ವಲ್ಪ ಕೊಂಚ ಅಳುಕು ಏನಿರ್ತದಂದ್ರ, ಯಾರಿಗೂ ನೋವು ಮಾಡಬಾರ್ದು, ನನ್ನ ಸ್ಥಿತಿ ಒಳಗೆ ನಾನು ಇರ್ಬೇಕು ಅನ್ನುವಂತಹ ಸ್ವಲ್ಪ ಸೂಕ್ಷ್ಮ ಶರೀರ ಇರ್ತಕ್ಕಂಥದ್ದು. ಅದಕ್ಕಾಗಿ ಯಾವತ್ತೂ ಸಹಿತ ಯಾರಿಗೂ ಹೆದರದೆ ಆರಾಮಾಗಿ ಫೆಬ್ರವರಿ ತಿಂಗಳೇ ಒಂದ್ ಒಳ್ಳೆಯ ಅವಕಾಶಗಳನ್ನ ಸಿದ್ಧಿಪಡಿಸ್ಕೊಳ್ಳಿ. ಸಾವಿಗೆ ನೀವಂತೂ ಹೆದರೋದಿಲ್ಲ. ಯಾಕೆ ಹೇಳಿ, ಅದಿರೋ ತನಕ ನಿಮ್ಗೆ ಬರೋದಿಲ್ಲ, ಅದ್ ಬಂದಾಗ ನೀವೇ ಇರೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ಬಲ್ಲೆ. ಎಲ್ಲರಿಗೂ ಸಹಿತ ಶಿವರಾತ್ರಿ ಒಳ್ಳೆಯದನ್ನ ಮಾಡ್ಲಿ. ಮಕರ ರಾಶಿಯವರಿಗೆ ಇನ್ನೂ ಒಂದು ಖುಷಿ ವಿಚಾರ ಏನಂತಂದ್ರೆ, ಒಳ್ಳೆಯ ಖುಷಿ ವಿಚಾರ ಏನಂತಂದ್ರೆ, ನೀವೇನ್ ಕಷ್ಟಪಟ್ಟ ಹಣ ದುಡಿದು ಏನ್ ಕೂಡಿಟ್ಟಿರ್ತಾರಲ್ಲ, ಅದಕ್ಕೆ ಒಳ್ಳೆಯ ಬೆಲೆ, ಅಂದ್ರೆ ಕೂಡಿರ್ತಕ್ಕಂಥ ಹಣವನ್ನ ಒಳ್ಳೆಯ ಆಸ್ತಿ, ಮನೆ, ಜಮೀನುಗಳನ್ನ ಖರೀದಿ ಮಾಡ್ತೀರ, ಒಳ್ಳೆಯ ಭೂಮಿ ಪುತ್ರರಾಗ್ತೀರ. ಇದೊಂದು ಮಾತನ್ನ ನಾನು ಹೇಳಬಲ್ಲೆ. ಏನಂತಂದ್ರೆ, ಯಾವುದೇ ವ್ಯಕ್ತಿಗಳ ಹೊಸ ಪರೀಕ್ಷೆಗಳಾದ್ರೂ ಸಹಿತ ಅವರಿಂದ ನಿಮಗೆ ಲಾಭ ಆಗ್ತದೆ. ಹೊಸ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಾರೆ, ಒಳ್ಳೆಯ ಪಾಠವನ್ನ ಕಲಿಸಿಕೊಡ್ತಾರೆ, ವೈರಿಗಳ ನಾಶ ಆಗ್ತಾರೆ. ಮತ್ತೆ ಒಳ್ಳೆಯ ಬ್ಯಾಂಕ್ಗಳಲ್ಲಿ ಲೋನ್ಗಳಿಗೆ ಅಪ್ಲಿಕೇಶನ್ ಮಾಡಿದ್ರಿಗೆ ಒಳ್ಳೆಯ ಬ್ಯಾಂಕ್ಗಳಲ್ಲಿ ಸಾಲ ಸಿಗುವಂತದ್ದಾಗ್ಲಿ, ಒಳ್ಳೆಯ ನೆಮ್ಮದಿಯನ್ನ ಕಾಣ್ತೀರಾ. ಮತ್ತೆ ಗಂಡ ಹೆಂಡತಿರ ವಿರಸಗಳು ಬಂದಾಗ, ವಿಚ್ಛೇದನ ಆದಾಗ
ಪರಸ್ಪರ ಕೂಡ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಒಳ್ಳೆ ಜೀವನವನ್ನ ಮಾಡ್ತೀರಾ. ಮಕ್ಕಳಿಂದ ಲಾಭ ಅದ ನಿಮಗೆ, ಮಕ್ಕಳಿಂದ ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಮತ್ತೆ ಯಾವುದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಸಹಿತ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಒಂದಿಷ್ಟು ಮಕ್ಕಳಿಂದ ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯ ಮಕ್ಕಳು ಅಂಕಗಳನ್ನ ಪಡಿತಾರೆ, ಮತ್ತೆ ಅವರಿಂದ ನಿಮಗೆ ಒಳ್ಳೆಯ ಸನ್ಮಾನಗಳು ದೊರೀತದೆ, ಇದಂತೂ ಖಂಡಿತ. ಹಾಗಾಗಿ ಆದ್ರೂ ಸಹಿತ ಮಕ್ಕಳು ಸಹಿತ ತಂದೆ ತಾಯಿಗಳ ಮೇಲೆ ಗೌರವ ಇಡಿ, ನಂಬಿಕೆ ಇಡಿ, ಅಷ್ಟು ಹೇಳಬಲ್ಲೆ. ಒಳ್ಳೆಯ ಯೋಗಗಳನ್ನ ಸಿದ್ಧಿಪಡಿಸ್ಕೊಡ್ತಾರೆ, ಒಳ್ಳೊಳ್ಳೆ ಆಪರ್ಚುನಿಟಿ ಬರ್ತದ ನಿಮಗೆ. ಈ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಗೆ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ಳೋದ್ರ ಜೊತೆಗೆ ಒಂದಿಷ್ಟು ನೆಮ್ಮದಿಯನ್ನ ಕಾಣ್ತೀರಾ ಅನ್ನುವಂತ ಮಾತನ್ನ ಹೇಳಿ, ಜೀವ ಹೋಗುವ ಈ ದೇಹ, ನಾಶವಾಗುವ ಈ ಸಂಪತ್ತು, ಮಾಸಿ ಹೋಗುವ ಈ ಸೌಂದರ್ಯ, ಈ ಮೂರು ಬಾಳಿನಲ್ಲಿ ಏನಾಗ್ತಂದ್ರ ಉಳಿಯುವುದು ಒಂದೇ, ಏನು? ಸ್ನೇಹ, ಪ್ರೀತಿ ಇರುವಾಗ ಎಲ್ಲರನ್ನ ಗೌರವಿಸಿ, ಎಲ್ಲರನ್ನ ಪ್ರೀತಿಸಿ. 5 ರೂಪಾಯಿ ಪೆನ್ನು 50 ಲಕ್ಷ ಚೆಕ್ ಬರೀತದ. ಅದಕ್ಕಾಗಿ ಯಾರನ್ನ ಕೀಳಾಗಿ ನೋಡ್ಬೇಡಿ, ಯಾರನ್ನ ಹಿರಿಯನಾಗಿ, ಯಾರನ್ನ ದೊಡ್ಡವರು ಚಿಕ್ಕವರು ಅನ್ನುವಂತಹ ಗೌರವವನ್ನ ಕೊಡಿ ಅನ್ನುವಂಥದ್ದನ್ನ ಮಾತನ್ನ ಹೇಳಿ, ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಒಂದಿಷ್ಟು ಹಣದ ಅಂದ್ರೆ ಬರುವಂತದ್ದು, ಮತ್ತೆ ಒಂದಿಷ್ಟು ಹಣಗಳನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಬರ್ತದ. ಅದಕ್ಕಾಗಿ ತುಂಬಾ ಎಚ್ಚರದಿಂದಿರಿ ಅನ್ನುವಂತ ಮಾತನ್ನ ಹೇಳಿ, ಎಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ. ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಯಾರ್ಯಾರು ಶಿವರಾತ್ರಿ ಹಬ್ಬವನ್ನ ಆಚರಿಸ್ತೀರಾ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಏನಂತ ಹಾಕ್ತೀರಾ? ಎಲ್ಲವೂ ಸಹಿತ ಶಿವಮಯ ಅಂತ ಹಾಕಿ, ಹ್ಯಾಪಿ ಶಿವರಾತ್ರಿ ಅಂತ ಹಾಕಿ, ಎಲ್ಲರಿಗೂ ಸಹಿತ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಎಲ್ಲರೂ ಸಹಿತ ಖುಷಿಯಿಂದ ಹಬ್ಬವನ್ನ ಆಚರಿಸಿ ಅನ್ನುವಂತ ಮಾತನ್ನ ಹೇಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ಎಲ್ಲಾ ರಾಶಿಯವರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.